ಜಗತ್ತು 5G 6G ತಂತ್ರಜ್ಞಾನದಲ್ಲಿದೆ. ಕೆಲವೆಡೆ ಮೊಬೈಲ್ ಬಳಕೆಯಿಂದ ದೂರ ಇರಬೇಕು ಅಂತ ಡಿಜಿಟಲ್ ಲಾಕ್ಡೌನ್ ಮಾಡಲಾಗ್ತಾ ಇದೆ. ಇಂಥ ಡಿಜಿಟಲ್ ಲಾಕ್ಡೌನ್ ಸಮಾಜದಲ್ಲಿ ಈ ಗ್ರಾಮಸ್ಥರು ಮೊಬೈಲ್ನಲ್ಲಿ ಮಾತಾಡೋಕು ನೆಟ್ವರ್ಕ್ ಇಲ್ಲದೆ ಪರದಾಡ್ತಿದ್ದಾರೆ. ಹಲೋ ಹಲೋ ಕೇಳ್ತಿದ್ಯಾ? ಹೀಗಂತ ಮರ, ಆಟೋ, ಮಹಡಿ ಮೇಲೆ ಕುಳಿತು ಸಿಗ್ನಲ್ ಹುಡುಕುತ್ತಿರುವ ಜನ. ಫೋನ್ನಲ್ಲಿ ಜನರ ಜೊತೆಗೆ ಮಾತಾಡೋಕೆ ಗ್ರಾಮಸ್ಥರ ಹರಸಾಹಸ. ಈ ಕಾಲದಲ್ಲೂ ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ವಡಗೇರದ ಮಾಲಹಳ್ಳಿ ಗ್ರಾಮದಲ್ಲಿ. ಮೊಬೈಲ್ ನೆಟ್ವರ್ಕ್ಗಾಗಿ ನಿತ್ಯವೂ ಜನ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ದಿನದಿಂದ ದಿನಕ್ಕೆ ತಂತ್ರಜ್ಞಾನ ಅಂಗೈನಲ್ಲಿ ಎನ್ನುವಂತೆ ಇರುವ ಈ ಸಮಯದಲ್ಲಿ ಈ ಗ್ರಾಮಸ್ಥರು ಹಲೋ ಅನ್ನೋಕೆ ನೆಟ್ವರ್ಕ್ ಸಿಗ್ತಿಲ್ಲ. ಯಾವುದೇ ಫೋನ್ ಬಂದ್ರೂ ಊರ ಹೊರಗೆ ಓಡಿ ಹೋಗ್ತಾರೆ. ಇಲ್ಲ ಮನೆ ಮಹಡಿ ಅಥವಾ ಮರದ ಮೇಲೆ ಹತ್ತಿ ಕುಳಿತು ಮಾತಾಡ್ತಾರೆ. ಅಭಿವೃದ್ಧಿ ಆಗದಿದ್ರೂ ಪರವಾಗಿಲ್ಲ, ನಮಗೊಂದು ನೆಟ್ವರ್ಕ್ ಕೊಡಿಸಿ ಅಂತಿದ್ದಾರೆ ಗ್ರಾಮಸ್ಥರು. ಬೇರೆ ಕಡೆ ಎಲ್ಲ ರೀತಿ ನೋಡಿದ್ರೆ 5G ಎಲ್ಲ ಕನೆಕ್ಟ್ ಆಗ್ತಾವೆ. ನಮ್ಮೂರ ನೋಡಿದ್ರೆ ಒಂದು 4G ಇದ್ರೂ ಒಂದು ವ್ಯಾಲ್ಯೂ ಇಲ್ಲ. ನಾವು 50,000 ಕೊಟ್ಟು ಮೊಬೈಲು, ವಿವೋ, ಐಫೋನು ಎಲ್ಲ ತೊಗೊಂಡಿವಿ. ಯಾವುದಕ್ಕೂ ಉಪಯೋಗ ಇಲ್ಲಾರ್ದಂಗೆ ಆಗ್ಬಿಟ್ಟಾವೆ ನಮ್ಮ ಫೋನ್ಗಳು. ಫೋನ್ದಾಗ ಮಾತಾಡ್ಬೇಕಾದ್ರೆ ಹೆಂಗೆ ಮಾಡ್ತೀವಿ? ಏನು ಮಾತಾಡ್ಬೇಕಾದ್ರೆ ಏನಿಲ್ಲ ರೀ ಸರ್. ನಾವು ಹೊರಗಡೆ ಹೋಗ್ಬೇಕು, ಎಲ್ಲೇನ ಗಿಡದ ಮೇಲೆ ಎಲ್ಲೇನೋ ಕುಂತು ಮಾತಾಡ್ಬೇಕು. ನಾವು ಮಾತಾಡ್ಬೇಕಾದ್ರೆ ನಾವು ಎಲ್ಲೇನು ಮನ್ಯಾಗ ಕುಂತು ಮನ್ಯಾಗ ನಾವು ಹೆಂಡ್ರ ಮಕ್ಳಿಗೆ ಹಚ್ಚಿ ಫೋನ್ ಕೊಡೋ ಇನ್ನೊಬ್ರ ಜೊತೆ ಮಾತಾಡ್ಬೇಕಾದ್ರೆ ಆಗಂಗಿಲ್ಲ. ಫೋನ್ ಆ ಥರ ಗಟ್ಟಿಯಾಗ್ಬಿಟ್ಟಾವೆ ನಮ್ಮಲ್ಲಿ. ನೆಟ್ವರ್ಕ್ ಅಂಬೋದು ಇಲ್ಲ ನಮ್ಮ ಕಡೆ. ಈ ಗ್ರಾಮದ ಪ್ರತಿಯೊಬ್ಬರ ಬಳಿಯೂ ಆಂಡ್ರಾಯ್ಡ್ ಮೊಬೈಲ್ಗಳಿವೆ. ಆದ್ರೂ ನೋ ಯೂಸ್ ಅನ್ನುವಂತಹ ಸ್ಥಿತಿ ಇವರದ್ದು. ಮೊಬೈಲ್ ಇದ್ರೂ ಮಕ್ಕಳ ರೀತಿಯಲ್ಲಿ ಗೇಮ್ ಆಡ್ಕೊಂಡು ಕೂರುವಂತಹ ಸ್ಥಿತಿ ಬಂದಿದೆ ಅಂತ ಯುವಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಮುತುವರ್ಜಿ ವಹಿಸಿ ನೆಟ್ವರ್ಕ್ ಸಮಸ್ಯೆ ದೂರ ಮಾಡಬೇಕು ಅಂತ ಮನವಿ ಮಾಡ್ತಿದ್ದಾರೆ. ಯಾವುದೇ ಫೋನ್ ಯೂಸ್ ಮಾಡಿದ್ರು ಒಟ್ಟು ನೆಟ್ವರ್ಕ್ ಬರಲ್ಲ. ಮೊದಲೆಲ್ಲ ಏರ್ಟೆಲ್, ಜಿಯೋ ಎಲ್ಲ ಯೂಸ್ ಮಾಡ್ತಿದ್ವಿ. ಬಟ್ ಈಗ ಅತಿ ಹೆಚ್ಚು ಅಂದ್ರೆ ಜಿಯೋ ಜಾಸ್ತಿ ಯೂಸ್ ಮಾಡ್ಲಾಕತ್ತೀವಿ. ಒಂದು ಸ್ವಲ್ಪ ನೆಟ್ವರ್ಕ್ ಬರಲ್ಲ. ಮನೆಗಿದ್ರು ಭೀ ನೆಟ್ವರ್ಕ್ ಬರಲ್ಲ, ಗುಡಿ ಕಟ್ಟಿ ಬಂದ್ರೂ ನೆಟ್ವರ್ಕ್ ಬರಲ್ಲ. ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಫೋನ್ ಯೂಸ್ ಮಾಡಬೇಕು ಅಥವಾ ಬೇಡೋ ಅಂತ ಗೊತ್ತಾಗಲ್ಲ. ಇವಾಗೆಲ್ಲ ಏನೇ ಮಾಹಿತಿ ಬೇಕಾದ್ರೂ ಫೋನ್ಲೇಸ್ನೇ ನೋಡ್ಬೇಕಾಗ್ತದೆ ನಾವು. ಈಗ ಫೋನೇ ಯೂಸ್ ಮಾಡ್ಲಾರ್ದಂಗೆ ಆಗ್ಬಿಟ್ಟದೆ ಸರ್. ಮಲಹಳ್ಳಿ ಗ್ರಾಮದಲ್ಲಿ ಒಟ್ಟು ನೆಟ್ವರ್ಕೇ ಬರಲ್ಲ. ಡಿಜಿಟಲ್ ಲಾಕ್ಡೌನ್ ನಂತಹ ಜಮಾನದಲ್ಲೂ ಈ ಗ್ರಾಮಸ್ಥರಿಗೆ ನೆಟ್ವರ್ಕ್ ಗೋಳಾಟ ತಪ್ಪಿಲ್ಲ. ಈಗಲಾದ್ರೂ ಅಧಿಕಾರಿಗಳು ಈ ಗ್ರಾಮಕ್ಕೆ ನೆಟ್ವರ್ಕ್ ತರುವಂತಹ ಕೆಲಸ ಮಾಡಬೇಕಿದೆ. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ.